ಮೈ ಚಾನೆಲ್. ಸೊ ಇವತ್ತು ಡೂಯಿಸ್ಬರ್ಗ್ ಅನ್ನೋ ಸಿಟಿಗೆ ಹೋಗ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇಲ್ಲೇ ನಮ್ಮ ಹತ್ತಿರದಲ್ಲೇ ಇರೋಂಥ ಪ್ಲೇಸ್ ಅದು. ನಮಗೆ ಇಲ್ಲಿಂದ 2.5 hour ಜರ್ನಿ ಅಂತಲೇ ಹೇಳ್ಬೋದು. ಸೊ ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿದೆ, ಲೈಕ್ ಅಪ್ರಾಕ್ಸಿಮೇಟ್ಲಿ 11 ಡಿಗ್ರಿ ಇದೆ. ಯಾವಾಗಲೂ ಸಿಂಗಲ್ ಡಿಜಿಟಲ್ಲಿರೋರು ಇವಾಗ ಡಬಲ್ ಡಿಜಿಟಿಗೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಸನ್ ನೋಡ್ತಾ ಇದ್ದೀವಿ ಆಫ್ಟರ್ 1.5 month. It's so good, weather is so good. Let's go, let's explore Duisburg. Hi Nikhil. Hi. ಇದು ನಿಖಿಲ್ ಕಸಿನ್ ಪ್ರೀತಮ್. ಇಲ್ಲಿ ಇನ್ನೊಬ್ರು ಫ್ರೆಂಡ್ ಆಕಾಶ್. ಹಲೋ. ಇದು ನಾನು. ಸೊ ಇವಾಗ ಬಸ್ಸಲ್ಲಿ ಇಲ್ಲಿಂದ ಕಾರ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲಿ ನೋಡಿದ್ರು ನಾವು ಪಿಜನ್ಸ್ನ ನೋಡ್ಬೋದು. ಎಷ್ಟು ಹೆಲ್ತಿ ಇದ್ದಾವೆ ನೋಡಿ, ತೋರಿಸ್ತೀನಿ. ಸೊ ಇವಾಗ ನಾವು ಶೋರೂಮ್ಗೆ ಏನೇನು ಎಂಟ್ರಿ ಕೊಡ್ತಾ ಇದ್ದೀವಿ. ಚೆನ್ನಾಗಿದೆ ದುಸೆಲ್ಡಾರ್ಫ್ ಆ್ಯಕ್ಚುಲಿ. ಇಲ್ಲಿ ನಾನು ಏನೋ ನೋಡಿದೆ, ಇಲ್ಲ ಬ್ಲೂಬೆರಿ ಥರ ಕಾಣ್ತಿದೆ. ಇಲ್ಲಿ ನೋಡಿ, ಗೋಡೆ ಮೇಲೆ ಎಲ್ಲ ಬ್ಲೂಬೆರಿ ಅಂತ ಅಂದ್ಕೊಂಬಿಟ್ಟು. ಬಟ್ ಅಫ್ಕೋರ್ಸ್ ಇದು ಬ್ಲೂಬೆರಿ ಅಲ್ಲ, ಬಟ್ ಗೋಡೆ ಮೇಲೆಲ್ಲ ಹೆಂಗೆ ಬೆಳೆದಿದೆ. ಸೊ ಬಂದ ತಕ್ಷಣನೇ ನನಗೆ ಕಾರ್ ಅಷ್ಟು ಐಡಿಯಾ ಇಲ್ಲ. ಈ ಗಂಡ ಐಕ್ಳು ಕಾರ್ ಶೋರೂಮ್ಗೆ ಕರ್ಕೊಂಡು ಬರ್ತಾರೆ. ಆದರೆ ಸೊ ಈ ಕಾರ್ ಶೋರೂಮಲ್ಲಿ ನಮಗೆ ಎಲ್ಲ ಥರ ಬ್ರ್ಯಾಂಡೆಡ್ದು ಕಾರ್ಸ್ ನೋಡ್ಬೋದು. ಲೆಟ್ಸ್ ಎಕ್ಸ್ಪ್ಲೋರ್, ಏನೇನೆಲ್ಲ ಸಿಗುತ್ತೆ ವಿಡಿಯೋ ಮಾಡ್ತೀನಿ, ನೋಡೋಣ. ಸೊ ಇಲ್ಲಿ ನೋಡಿ, ನಾವು ಇಲ್ಲೊಂದು ಕಾರ್ ನೋಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಇನ್ನು ಹುಡುಗರು ಸ್ಟಾರ್ಟ್ ಫೋಟೋ ತೆಗಿತೀನಿ. ಪಾನಿಪುರಿ ಕೊಡಿಸ್ಬೇಕು, ಫ್ರೀಯಾಗಿ ಅಂತ ತೆಗಿಯಲ್ಲ. ಪಾನಿಪುರಿ ಯಾರ್ಯಾರು ಫೋಟೋ ಬೇಕಾದ್ರೂ ಪಾನಿಪುರಿ ಕೊಡಿಸಿದ್ರೆ ಮಾತ್ರ ಫೋಟೋ ತೆಗಿತೀನಿ ಅಂತ ಹೇಳಿದ್ದೀನಿ. ಫೆರಾರಿ ನೋಡಿ, ಏನು ಚೆನ್ನಾಗಿದೆ. ಎಲ್ಲರೂ ಫೋಟೋಸ್ ತಗೊಳ್ತಾನೆ ಇದೆ. ಡೈಲಿ ಸಖತ್ತಾಗಿದೆ. ಇಲ್ಲಿ ನೋಡಿ ಜನ ಎಷ್ಟು ಕೋಟ್ಯಾಧಿಪತಿಗಳಿರ್ತಾರೆ ಅಂತ. ಪಾರ್ಕಿಂಗಲ್ಲಿ ನಿಲ್ಲಿಸಿರೋ ಗಾಡಿ ಇದು. ಪಾರ್ಕಿಂಗಲ್ಲಿ ನಿಲ್ಲಿಸಿರೋ ಗಾಡಿನೇ ಫೆರಾರಿ. ನಾವು ಇನ್ನೂ ಒಳಗೆ ಹೋಗಿಲ್ಲ, ಮ್ಯೂಸಿಯಂ ಒಳಗೆ. ಹೊರಗಡೆನೆ ನಾವು ಫೆರಾರಿ ನೋಡ್ಬೋದು. ಲೆಟ್ಸ್ ಗೋ ಎಕ್ಸ್ಪ್ಲೋರ್ ಫ್ರೆಂಡ್ಸ್. ನಾವು ಯಾವಾಗ ಕೋಟ್ಯಾಧಿಪತಿ ಆಗ್ತೀವಿ ನೋಡೋಣ. ನಿಖಿಲ್ ಹಾಯ್ ಪ್ರೀತಮ್ಗೆ ಫಸ್ಟ್ ಟೈಮ್ ನೋಡಿದಂತೆ ಫೆರಾರಿ. ಫುಲ್ಲು ಖುಷಿ.
ಅದು ಸೆಕೆಂಡ್ ಹ್ಯಾಂಡ್ ಕೂಡ ಅಲ್ಲ, ಥರ್ಡ್ ಹ್ಯಾಂಡ್ ಕಾರು. ಆ ಥರ್ಡ್ ಹ್ಯಾಂಡ್ ಕಾರೇ ಫೆರಾರಿದು ಆ್ಯಂಡ್ ಲ್ಯಾಂಬೋರ್ಗಿನಿದು. ಎಷ್ಟು ಪ್ರೈಸ್ ಇದೆ ನೋಡಿ. ಇದು ಥರ್ಡ್ ಹ್ಯಾಂಡ್ ಕಾರು, ಹತ್ತತ್ರ 2.5 ಕೋಟಿ. ಥರ್ಡ್ ಹ್ಯಾಂಡ್ ಕಾರು 4th ಪಾರ್ಟಿ ಯೂಸ್ ಮಾಡಿರೋದು. ಅದು ನಮಗೆ 2.5 ಕೋಟಿ. ಎಷ್ಟು ದುಬಾರಿ ಇದೆ ನೋಡಿ. ಅದು ಫೋರ್ತ್ ಪರ್ಸನ್ ಯೂಸ್ ಮಾಡಿ ಕೊಡ್ತಾ ಇರೋಂಥ ಕಾರ್ ರೀಸೆಲ್ ಮಾಡ್ತಿರೋದು. ಫುಲ್ಲು ಕಾರ್ ವಂಡರ್ಲ್ಯಾಂಡ್ ಅಂತಾರಲ್ಲ ಹಂಗಾಗಿದೆ. ನನ್ನ ಫೇವ್ರೆಟ್ ಕಾರ್ ಇದು. 3 ಕೋಟಿ ಇದೆ. ಯಾವ ಥರ ಈ ಶೋರೂಮ್ ಹೇಗೆ ಅಂದರೆ ಇಲ್ಲಿ ರೀಸೆಲ್ ಮಾಡೋದಕ್ಕೂ ಸಿಗುತ್ತೆ, ಆಮೇಲೆ ಫಸ್ಟ್ ಹ್ಯಾಂಡ್ ಕಾರ್ ಕೂಡ ಇರುತ್ತೆ, ಸೆಕೆಂಡ್ ಹ್ಯಾಂಡ್ ಕೂಡ, ಥರ್ಡ್ ಹ್ಯಾಂಡ್ ಕಾರ್ ತನಕನೂ ಇದೆ ಇಲ್ಲಿ. ಸೊ ಇವಾಗ ಒಂದು ಕಾರ್ ನೋಡಿದೆ, ಪ್ರೈಸ್ ರೇಟೆಲ್ಲ ಬರ್ದಿಲ್ಲ ಇಲ್ಲಿ ಫೆರಾರಿದು ನೋಡಿ. ನಾಯ್ ಆ್ಯಂಡ್ ಗೆಟ್ ಆಫ್ ಅಂತ ಬರೆದಿದೆ, ಅಂದರೆ ಫಸ್ಟ್ ಹ್ಯಾಂಡ್ ಕಾರ್ ಅಂತ ಅರ್ಥ. ಫೆರಾರಿ ಸಖತ್ ಪಾಶ್ ಕಾರ್ಸ್ ಎಲ್ಲ ನೋಡ್ಬೋದು ಫ್ರೆಂಡ್ಸ್. ಇದು ನೋಡಿ ಎಷ್ಟು ಕಾಸ್ಟ್ಲಿ ಇದೆ. 4 ಕೋಟಿ ಮೇಲೆ ಇದೆ. 4 ಕೋಟಿ. ಇಷ್ಟು ನೋಡಿದ್ರಲ್ಲಿ ನನಗೆ ಒಂದು ನಮ್ಮ ಕೈಗೆ ಸಿಗೋ ಅಂಥ ಪ್ರೈಸಲ್ಲಿ ಸಿಕ್ಕಿರೋದಂದರೆ ಒಂದು ನೋಡಿ, 45 ಲಕ್ಷ ಫ್ರೆಂಡ್ಸ್. ಇದಾದರೂ ಸ್ವಲ್ಪ ತಗೊಳ್ಳೋ ರೇಂಜಲ್ಲಿದೆ. ಸೊ ಲೆಟ್ಸ್ ಸಿ, ಎಕ್ಸ್ಪ್ಲೋರ್ ಮಾಡೋಣ. ಇನ್ನೂ ಹಳೆಯ ಕಾರುಗಳೆಲ್ಲ ಇದ್ದಾವೆ. ಇದು ಕೂಡ ಚೆನ್ನಾಗಿದೆ, ಸೀಟ್ಸ್ ಎಲ್ಲ. ಇಲ್ಲಿ ಜರ್ಮನಿಲಿ ಜನ ಎಷ್ಟು ಪಾಶ್ ಇರ್ತಾರೆ ಅಂದರೆ ಫ್ರೆಂಡ್ಸ್, ರೋಡಲ್ಲಿ ಕೂಡ ಒಂದೊಂದು ಸೂಪರ್ ಕಾರ್ ಹೋಗೋದನ್ನ ನೋಡ್ಬೋದು. ಯಾರ ಹತ್ರ ನೋಡಿದ್ರು BMW ಬೆನ್ಸ್ ಇರುತ್ತೆ. ಸೊ ಅವರಿಗೆಲ್ಲ ಇದೇನೇನೋ ಅಲ್ಲ, 1 ಕೋಟಿ ಅವ್ರಿಗೆ ಲೆಕ್ಕನೇ ಅಲ್ಲ. ಸೊ ನಮಗೆ ಎಲ್ಲ ಸ್ವಲ್ಪ ಇಂಡಿಯನ್ಸ್ಗೆ ವಾವ್ ಅಂತ ಅನಿಸ್ತಿರುತ್ತೆ ಅದೆಲ್ಲ ನೋಡಿದ್ರೆ. ನಾನು ಆಲ್ಮೋಸ್ಟ್ ಡೈಲಿ ನೋಡ್ತಾ ಇರ್ತೀನಿ. ಮಿನಿಮಮ್ ಒಂದು 5ರಿಂದ 6 ಆದರೂ ನಾನು ರಾಕೆಟ್ಸ್ನ ನೋಡ್ತಾ ಇರ್ತೀನಿ. ಅಷ್ಟು ಪ್ರೈವೇಟ್ ಜೆಟ್ಗಳು ಇಟ್ಕೊಂಡಿರ್ತಾರೆ, ಅಷ್ಟು ರಿಚ್ ಪೀಪಲ್ ಇಲ್ಲಿ. ಸೊ ಅವರಿಗೆಲ್ಲ ಇದು ಏನೇನೋ ಅಲ್ಲ. ಪ್ರೈಸಸ್ ತುಂಬ ಚೆನ್ನಾಗಿದೆ ಕಾರ್ ಶೋರೂಮ್ ಅಂತೂ ಫುಲ್ಲು. ಇದು ನಾನು ಸೆಕೆಂಡ್ ಟೈಮ್ ಬಂದಿರೋದು. ಫಸ್ಟು ನಾನು ಹೋಗಿರೋದು ಮೋಟರ್ ವರ್ಲ್ಡ್ ಅಂತ, ಅಲ್ಲಂತೂ F1 ಕಾರ್ಸ್ ಎಲ್ಲ ಇತ್ತು, ಸಿಕ್ಕಾಪಟ್ಟೆ ದುಬಾರಿ. ಬಟ್ ನಾನು ಫಸ್ಟ್ ಟೈಮ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಕೂಡ ರೀಸೆಲ್ಗೆ ಹಾಕಿರೋದು ನೋಡಿ. ಇದು ಸೆಕೆಂಡ್ ಹ್ಯಾಂಡ್ ಅಲ್ಲದಲ್ಲೇ ನಮಗೆ ಥರ್ಡ್ ಹ್ಯಾಂಡ್ ಕಾರ್ ಕೂಡ ಸಿಗ್ತಾ ಇರೋದು. ಫಸ್ಟ್ ಶೋರೂಮ್ ಬಂದಿರೋದಂದರೆ ಇದೆ, ಚೆನ್ನಾಗಿದೆ. ನಾನಿಲ್ಲೊಂದು ಕಾರ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿರೋದು ನೋಡಿದ್ದೀನಿ.
ಒಂದಲ್ಲ ಸಿಕ್ಕಾಪಟ್ಟೆ ನೋಡಿದೆ. ಅದರಲ್ಲಿ ಇದು ಒಂದು ಫೆರಾರಿ ಆಲ್ರೆಡಿ ಸೋಲ್ಡ್ ಔಟು. ಹಳೇ ಕಾಲದ್ದು ಸೈಕಲ್ಸ್, ಬೈಕ್ಸ್ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಬಂದಾಗ ಏನು ನೋಡಿದೆ ಅಂದರೆ ನನ್ನ ಒಂದು ಕಂಪನಿಯರೇ ಬೋರ್ಡ್ ನೋಡಿದ ತಕ್ಷಣ ಖುಷಿ ನನಗೆ. ಯಾರಿಗೆ ಆದರೂ ಅಷ್ಟೇ ಅಲ್ವಾ ಫ್ರೆಂಡ್ಸ್, ನಾವು ಮಾಡಿರೋ ಕಂಪನಿ ಲೋಗೋ ಎಲ್ಲಾದರೂ ಕಾಣಿಸಿದ್ರೆ ಖುಷಿ ಆಗದೆ ಇರುತ್ತಾ? ಕಾರ್ದು ಶೋರೂಮ್ದು ಎಲ್ಲ ಟೂರ್ ಆಯಿತು. ಎಕ್ಸ್ಪ್ಲೋರ್ ಮಾಡಿ ಸುತ್ತಿ ಸುಸ್ತಾಗಿ ಇವಾಗ ನಾವು ಡೈನ್ ಮಾಡೋದಕ್ಕೆ ಬಂದ್ವಿ. ಇಲ್ಲೇ ಪಿಜ್ಜಾ ಶಾಪಿಗೆ ಬಂದಿದ್ದೀವಿ. ಪಿಜ್ಜಾ ತಿನ್ಕೊಂಡು ಹೋಗೋಣ ಅಂತ. ಫಲಾಫಲ್ ತಿನ್ನೋಣ ಅಂದ್ಕೊಂಡ್ವಿ, ಬಟ್ ಫಲಾಫಲ್ ತೊಗೊಂಡ್ರೆ ಟೇಕವೇ ತೊಗೊಂಡೋಗ್ಬೇಕಾಗುತ್ತೆ, ಆಮೇಲೆ ತಿನ್ನೋಕ್ಕಾಗಲ್ಲ. ಇಲ್ಲಿಂದ ದೂಯಿಸ್ಬರ್ಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಏನು ಆರ್ಡರ್ ಮಾಡಿದ್ರಂತ. ಇವರು ಆರ್ಡರ್ ಮಾಡೋದ್ರಲ್ಲೇ ಇದ್ದಾರೆ. ಸೊ
ಪಿಜ್ಜಾ ವೆಜಿಟೇರಿಯನ್ಸ್ಗೆ ನಮಗೆ ಬೇರೆ ಏನೂ ಆಪ್ಷನ್ ಇಲ್ಲ. ಪಿಜ್ಜಾ ತಿಂದ್ಕೊಂಡು ನೆಕ್ಸ್ಟ್ ಡೂಯಿಸ್ಬರ್ಗ್ ಹೋಗೋಣ. ಸೊ ಇಲ್ಲಿ ಜರ್ಮನಿಲಿ ಈ ಥರ ಐರಾನ್ ಅಂತ ಸಿಗುತ್ತೆ. ಐರಾನ್ ಅಂದರೆ ಮಜ್ಜಿಗೆ. ಸೊ ಎಲ್ಲ ಉಪ್ಪು ಹದವಾಗಿ ಕೊಟ್ಟಿರ್ತಾರೆ, ಜಾಸ್ತಿ ಫ್ಯಾಟ್ ಇರೋದಿಲ್ಲ. ಸೊ ಇಟ್ಸ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ. ಬಟ್ ನಾನು ಇದಕ್ಕೂ ನೀರು ಹಾಕೊಂಡು ಕುಡಿತೀನಿ. ಕಾರ್ಬೋನೇಟೆಡ್ ಡ್ರಿಂಕ್ಸ್ಗಿಂತ ನನಗೆ ಮಜ್ಜಿಗೆನೇ ಬೆಸ್ಟು. ಇತ್ತೀಚೆಗೆ ನಂಗೆ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಆಗುತ್ತೆ. ಹಾಟ್ ಚಾಕ್ಲೇಟ್ ಫಡ್ಜ್ ಆಗಿರ್ಬೋದು, ಇಲ್ಲ ಹಾಟ್ ಚಾಕ್ಲೇಟ್ ಬ್ರೌನಿ ಆಗಿರ್ಬೋದು, ಈ ಥರ ಏನಾದರೂ ಒಂದು ಹೋದರೆ ತಿನ್ನಲೇಬೇಕು ಅಂತ ಅನಿಸುತ್ತೆ ನನಗೆ. ಸೊ ಅದ್ರ ಜೊತೆ ಐಸ್ ಕ್ರೀಮ್ ಇರುತ್ತಲ್ಲ, ಸೊ ಯಮ್ಮಿ ಅಂತ ಅನಿಸುತ್ತೆ. ಸೊ ಇದನ್ನು ಆರ್ಡರ್ ಮಾಡಿದ್ವಿ ನಾವು. ಇದನ್ನು ಹಾಟ್ ಕುಕ್ಕಿ ಅಂತ ಸಿಕ್ಕಾಪಟ್ಟೆ ಬಿಸಿ ಇದೆ, ಅದಕ್ಕೆ ಟ್ರೇಯಲ್ಲೇನೋ ಹಾಕ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿ. ಪ್ರೀತಮ್ ಸುಟ್ಕೊಂಡ್ಯಾ? ಇದೇನಿದು ಅಂದರೆ ಮೊಜಾರೆಲ್ಲಾ ಸ್ಟಿಕ್ಸು. ನನ್ನ ಫ್ರೆಂಡ್ ಇದರಲ್ಲಿ ಸಿಕ್ಕಾಪಟ್ಟೆ ಪಂಟ ನೀಟಾಗಿ ಹಿಂಗೆ ಹಾಕೋದಾಗಿರ್ಬೋದು, ತಿನ್ನೋದಾಗಿರ್ಬೋದು. ಅದರಲ್ಲಿ ಆಕಾಶ್ ಬಂದುಬಿಟ್ಟು ಎತ್ತಿದ ಕೈ. ಮಜಾ ಮಾಡು. ಮೇಯ ಕೊಟ್ಟರು ಮೇಯ ಚಪ್ಪೇನ ಗುಡ್. ದೋಸೆಗಿಂತ ಬೆಟರಾ ಅಥವಾ ದೋಸೆ ಬೇಕಿತ್ತಾ? ಚೆನ್ನಾಗಿದೆ. ಉಪ್ಪು ಅಲ್ವಾ ಸಾಸು? ವೈಟ್ ಸಾಸ್ ಚೆನ್ನಾಗಿಲ್ಲ. ಅಕ್ಕ ಯಾವುದೋ ಉಪ್ಪಿದೆ, ಇದಾ ಉಪ್ಪು ಮೇಲ್ಗಡೆದು? ನಾನು ಸಾಸ್ ಅಂತ ಹಾಕೊಂಡು ತಿಂತಲ್ಲ ಅದನ್ನು. सब कुछ है ना, सब कुछ ठीक है भैया, थैंक यू. पिज़्ज़ा तुम्हारा है ना? हाँ. Your team's dinner from now. Continue to silence. ಇದೇನೋ ಹಾಟ್ ಕುಕ್ಕಿ ಅಂತ ನೋಡೋಣ ಹೇಗಿದೆ ಅಂತ. ಭರ್ಜರಿ ತಿಂದು ನಾವು ನೆಕ್ಸ್ಟು ಹೋಗಿದ್ದು ಡ್ಯೂಯಿಸ್ಬರ್ಗ್ಗೆ, ಡ್ಯುಸೆಲ್ಡಾರ್ಫಿಂದ. ಹೋಗ್ತಾ ಇರುವಾಗ ನಾವು ತುಂಬ ಕ್ರೌಡ್ ನೋಡಿದ್ವಿ. ಏನಕ್ಕಂದರೆ ವೀಕ್ ಡೇ ಆಗಿತ್ತು. ಸೊ ಜನ ಹೋಗಿ ಬರೋರು ಇರ್ತಾರೆ, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು. ಸೊ ನಾನು ಡಿ ಬಿಯಲ್ಲಿ ಅಂದರೆ ನಮ್ಮದು ಟ್ರೈನ್ ಸ್ಟೇಷನಲ್ಲಿ ನಾನು ಈ ಥರ ಒಂದು ಲಾಕರ್ ಸಿಸ್ಟಮ್ ನೋಡಿದೆ ಡ್ಯೂಯಿಸ್ಬರ್ಗಲ್ಲಿ. ತುಂಬ ಹೆಲ್ಪ್ಫುಲ್ ಅಂತ ಅನ್ನಿಸ್ತು. ಸೊ ಯಾವುದಾದ್ರೂ ಟ್ರಾವೆಲರ್ಸ್ ಎಲ್ಲ ಬಂದರೆ ಈ ಥರ ಲಾಕರ್ ಸಿಸ್ಟಮ್ ಇರುತ್ತೆ, ಆ ಕೀ ಇರುತ್ತೆ, ಅದು ಹಾಕಿದ ತಕ್ಷಣ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಮ್ದು ಏನು ಲಗೇಜ್ ಇರೋದು ಅದನ್ನೆಲ್ಲ ಇಟ್ಬಿಟ್ಟು ಲಾಕ್ ಮಾಡಿಬಿಟ್ಟು ನಾವು ತೊಗೊಂಡೋಗ್ಬೋದು. ಸೇಫಾಗಿ ಈ ಥರ ಇಟ್ಕೋಬೋದು ಫ್ರೆಂಡ್ಸ್. ಇದೊಂದು ತುಂಬ ಯೂಸ್ಫುಲ್ ಅಂತ ಅನಿಸ್ತು ಈ ಥರ ಡಿ ಬಿ ಸ್ಟೇಷನಲ್ಲೇ ಮಾಡಿರೋದು. ನೆಕ್ಸ್ಟ್ ಟೈಮ್ ಯುಟಿಲೈಸ್ ಮಾಡ್ಕೋಬೇಕು. ಸೊ ಇದು ನಮ್ಮ ಡ್ಯೂಯಿಸ್ಬರ್ಗ್ ಸ್ಪಾಟ್ ಔಟ್ಸೈಡ್ ದ ಬ್ಯಾನ್ ಆಫ್ ಈ ಥರ ಕಾಣಿಸ್ತಿತ್ತು. ಫುಲ್ ಕತ್ಲೆ. ಟೈಮ್ ಎಷ್ಟಿರ್ಬೋದು ಗೆಸ್ ಮಾಡಿ. ಅಪ್ರಾಕ್ಸಿಮೇಟ್ಲಿ 6:30 ನೋಡಿ 6:30 ನೀವು ಅಲ್ಲೇ ಕಾಣಿಸ್ತಿದೆ. 6:30 ಆಯಿತು. 6:30 ಕಂಪ್ಲೀಟ್ 11 ಗಂಟೆ ರಾತ್ರಿ ಥರ ಕಾಣಿಸ್ತಿತ್ತು. ಸೊ ನಾವು ಹೋಗ್ತಾ ಇದ್ದಿದ್ದ ಜಾಗ ಹೇಗಂದರೆ ಅದು ಟೈಗರ್ ಆ್ಯಂಡ್ ಟರ್ಟಲ್ ಅಂತ ಒಂದು ಪ್ಲೇಸು. ಆ ಪ್ಲೇಸ್ಗೆ ಹೋಗ್ತಾ ಇದ್ದಿದ್ದು.
ಯಪ್ಪ ಶಾರ್ಟ್ಕಟ್ ವೇಲೆಲ್ಲ ಹತ್ಕೊಂಡು ನಾವು ಸೆತ್ತೆ ಎಲ್ಲನೂ ತುಂಬಿಕೊಂಡು ಹೆಂಗೋ ಹುಡಿಕೊಂಡು ನಾವು ಮೇಲೆ ಬಂದ್ವಿ. ಮೇಲೆ ಬಂದಮೇಲೆ ಒಂದು ಒಳ್ಳೆ ವ್ಯೂ ಫ್ರೆಂಡ್ಸ್. ಬಂದಿದ್ದಕ್ಕೂ ಸಾರ್ಥಕ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಫುಲ್ಲು ಸಿರಿ ಕಾಣಿಸುತ್ತೆ ಮೇಲೆಯಿಂದ ಬಂದಮೇಲೆ. ವ್ಯೂ ಮಾತ್ರ ಸಖತ್ ಕ್ರೇಜಿಯಾಗಿತ್ತು ಫ್ರೆಂಡ್ಸ್. ನಾವು ವಾಪಸ್ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹೋಗಿಲ್ಲದ್ದೇ ಒಳ್ಳೆಯದಾಯಿತು. ಮೇಲ್ಗಡೆ ಬಂದಮೇಲೆ ಕಂಪ್ಲೀಟ್ ಸಿಟಿ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡಿದ್ರಿ ವ್ಲಾಗಲ್ಲಿ. ಅದು ನಾನು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ಆಫ್ ದ ಲೈಟಿಂಗ್ ಎಫೆಕ್ಟ್ ಎಲ್ಲ. ಬಟ್ ರಿಯಲ್ ಆಗಿ ಲೈವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಟಾಪಲ್ಲಿದ್ವಿ, ಸೊ ಅಲ್ಲಿಂದ ನಮ್ಮ ಸಿಟಿ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸ್ವಲ್ಪ ಎತ್ತರ ಇರೋದ್ರಿಂದ ವ್ಯೂ ಮಾತ್ರ ತುಂಬ ಕ್ರೇಜಿಯಾಗಿತ್ತು. ತುಂಬ ಆ ಕಡೆ ಎಲ್ಲ ಇಂಡಸ್ಟ್ರಿ ಇರೋದ್ರಿಂದ ಚಿಮ್ನಿಸ್ದು ಒಂದು ವ್ಯೂ, ಚಿಮ್ನಿದು ಹೊಗೆ ಬರೋದೆಲ್ಲ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ವರ್ತ್ ಗೋಯಿಂಗ್. ಸನ್ಸೆಟ್ ಟೈಮಲ್ಲಿ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸನ್ಸೆಟ್ ಮತ್ತು ನೈಟ್ ವ್ಯೂನ ನೋಡ್ಕೊಂಡು ಬರ್ಬೋದು. ಸೊ ಇಲ್ಲಿ ನಾವು ಈ ಥರ ಕ್ಲೈಂಬ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ವಿಂಡ್ ಮಾತ್ರ ತುಂಬ ಇತ್ತು, ನನಗೆ ಸ್ವಲ್ಪ ಹೆದರಿಕೆನೇ ಆಯಿತು. ಬಟ್ ಇದು ನನ್ನ ಹೈಟ್ ಅಷ್ಟೇ ಇದ್ದಿದ್ದರಿಂದ ನನಗೆ ಜಾಸ್ತಿ ಹೆದರ್ಕೊಳ್ಳೋಕೆ ಹೋಗಲಿಲ್ಲ. ಆರಾಮಾಗಿ ನಾನು ಮೇಲೆ ಹತ್ತಿದೆ. ಸೊ ಟಾಪ್ ತನಕ ಹೋಗಿ ಸ್ವಲ್ಪ ಫೋಟೋಸು ಪಿಕ್ಚರ್ಸ್ ಎಲ್ಲ ನಾವು ಚೆನ್ನಾಗೆಲ್ಲ ತೊಗೊಂಡ್ಬಿಟ್ಟು ಮತ್ತು ನಾವು ಕೆಳಗಡೆ ಇಳ್ಕೊಂಡು ಬಂದ್ವಿ. ಸೊ ಎಲ್ರಿಗೂ ಈ ಸ್ಪಾಟ್ ತುಂಬ ಇಷ್ಟ ಆಯಿತು. ಮೇಲ್ಗಡೆ ರೀಚ್ ಆಗಿದ್ದು ಮಾತ್ರ ನನಗೂ ಕ್ರೇಜಿ ಅಂತ ಅನ್ನಿಸ್ತು ಮಾತ್ರ. ಆ ವ್ಯೂ ಸ್ವಲ್ಪ ಹೆದರಿಕೆನೂ ಆಗ್ತಿತ್ತು. ಇನ್ನೊಂದು ಕಡೆ ವ್ಯೂಗೋಸ್ಕರ ಮೇಲೆ ಹತ್ಕೊಂಡು ಹೋಗಿದ್ದಾಯಿತು. ಸ್ವಲ್ಪ ಅಡ್ವೆಂಚರಸ್ ಆ್ಯಂಡ್ ಫನ್ ಅಂತ ಅನ್ನಿಸ್ತು. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಇದು, ಟೈಗರ್ ಆ್ಯಂಡ್ ಟರ್ಟಲ್ಲು. ನಾನು ಏನೂ ಇರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ವರ್ತ್ ಗೋಯಿಂಗ್ ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಬರೋದು ಅಪ್ಡೇಟ್ ಸಿಗುತ್ತೆ. ಸೊ ನೋಟಿಫೈ ಮಾಡುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ. ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.